ಕನ್ನಡ ಚಿತ್ರರಂಗದ ಸ್ಟಾರ್ ನಟರುಗಳು 10 ವರ್ಷಕ್ಕೆ ಎರಡೆರಡು ಫಿಲ್ಮ್ನ ಕೊಡ್ತಾ ಹೋದೆ ಇಂಡಸ್ಟ್ರಿ ಬೆಳೆಯೋದಾದ್ರೂ ಹೇಗೆ, ಕನ್ನಡ ಚಿತ್ರರಂಗ ಮೇಲ್ ಬರೋದಾದ್ರೂ ಹೇಗೆ, ಹೀಗೆ 5-6 ವರ್ಷಗಳಿಗೊಮ್ಮೆ ಒಂದೊಂದು ಮೂವಿನ ಮಾಡ್ತಾ ಹೋದ್ರೆ ಈ ಪ್ಯಾನ್ ಇಂಡಿ ಮೂವಿನ ಏನಕ್ಕೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಿಮ್ನಾಸ್ಟಿಕ್ ಚಾನಲ್. ಟಾಕ್ಸಿಕ್ ಅಪ್ಡೇಟನ್ನು ಬಿಟ್ಟಿದ್ದಾರೆ KVN ಸಂಸ್ಥೆಯಿಂದ, ಯಶ್ ಅವರಿಂದ. ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ ಮೂವಿ ರಿಲೀಸ್ ಮಾಡೋದಕ್ಕೆ, ಡೇಟ್ ಯಾವಾಗ, ಅದು ಏನಿದೆ ಅವಾಂತರ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಟಾಕ್ಸಿಕ್ ಮೂವಿ ರಿಲೀಸ್ ಡೇಟನ್ನ ಇವಾಗ ರಿಲೀಸ್ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ KVN ಪ್ರೊಡಕ್ಷನ್ ಮತ್ತು ಯಶ್ ಅವರಿಂದ. ಇದೇ ತಿಂಗಳು 19ನೇ ತಾರೀಕು, ಬಟ್ ಈ ವರ್ಷ ಅಲ್ಲ, ಅದು 2026ಕ್ಕೆ. ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದಾರೆ ಮೂವಿನ ಅಪ್ಡೇಟ್ ಮಾಡೋದು ಅಥವಾ ರಿಲೀಸ್ ಡೇಟ್ನ ಅನೌನ್ಸ್ ಮಾಡೋದು ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡೋದು, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ನೋಡಿರ್ಬೋದು, ಕಳೆದ ಒಂದು ಬಾರಿ ಇವಾಗ ರಿಲೀಸ್ ಮೂವಿ ಟೈಟಲ್ ಏನು ಅಪ್ಡೇಟೇ ಬರ್ತಿಲ್ಲ ಯಶ್ ಅವರಿಂದ ಅಂತ ನೋಡ್ತಿರ್ಬೇಕಾದ್ರೆ ಟಾಕ್ಸಿಕ್ ಅನ್ನೋ ಮೂವಿ ಟೈಟಲ್ನ ಬಿಡ್ತಾರೆ, ಅದು ರಿಲೀಸ್ ಡೇಟ್ ಸಹ ಅನೌನ್ಸ್ ಮಾಡ್ತಾರೆ. ಈ ವರ್ಷ ಮಾರ್ಚಿಗೆ ಅದು ಮೇಗೆ ರಿಲೀಸ್ ಆಗಬೇಕಿತ್ತು 2025ಕ್ಕೆ ಅಂತ. ವರ್ಷ ಮುಂದಕ್ಕೆ ಹಾಕಿ ಅದನ್ನು ಪೋಸ್ಟ್ಪೋನ್ ಮಾಡಿರೋದು ಇಲ್ಲಿ ಟಾಕ್ಸಿಕ್ ಚಿತ್ರತಂಡ. ಇಲ್ಲಿ ಏನು ಮಾಡ್ತಿದ್ದಾರೆ, ಯಾಕೆ ಇಷ್ಟು ಹೈಪ್ ಕೊಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಇಲ್ಲಿ. ಹೌದು, ಮೂವಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಿದೆ, ಪ್ಯಾನ್ ವರ್ಲ್ಡಿಂದ ಲೆವೆಲಲ್ಲಿ ರಿಲೀಸ್ ಆಗ್ತಿದೆ. ಬಟ್ ಅದಕ್ಕೋಸ್ಕರ ಇಷ್ಟು ವರ್ಷ ತಗೊಂಡು ಈ ಮೂವಿ ಮಾಡಬೇಕು ಅಂತಂದರೆ ತುಂಬ ಕಷ್ಟನೇ ಆಗುತ್ತೆ ಯಶ್ ಅವರ ಅಭಿಮಾನಿಗಳಿಗೆ. ಹೌದು, ತಗೊಳ್ಳಿ 1 ವರ್ಷ ಅಥವಾ 2 ವರ್ಷ ತಗೊಳ್ಳಿ ಒಂದು ಮೂವಿ ಮಾಡೋದಕ್ಕೆ. ಬೇರೆ ಒಂದು ಸ್ಟಾರ್ ನಟಕರು ನೋಡೋದಾದರೆ 1 ವರ್ಷಕ್ಕೆ 2 ಫಿಲಮ್ನ ಮಾಡ್ತಿದ್ದಾರೆ. ನೋಡಿರ್ಬೋದು ನಮ್ಮ ಡಿ ಬಾಸ್ ಅವರು, ಬೇರೆ ಒಬ್ಬ ಆ್ಯಕ್ಟರ್ಸ್ ನೋಡ್ಬೋದು, 1 ವರ್ಷದಲ್ಲಿ 1 ಫಿಲಮ್ ಆದರೂ ಬಿಡುಗಡೆ ಮಾಡ್ತಾರೆ. ಬಟ್ ಇಲ್ಲಿ ಯಶ್ ಅವರು 5-6 ವರ್ಷಗಳು ತಗೊಂಡು ಒಂದು ಮೂವಿ ರಿಲೀಸ್ ಮಾಡೋಕ್ಕೆ ಇಷ್ಟು ಟೈಮ್ ತಗೊಂಡೆ ಅಂತಂದರೆ ಇಂಡಸ್ಟ್ರಿ ಬೆಳೆಯೋದು ತುಂಬಾ ಕಷ್ಟ ಆಗುತ್ತೆ. ಈ ಥರ ಒಂದು ಫಿಲಮ್ಗಳು ಕಮ್ಮಿ ಅಂದರೂ 1,000-1,500 ಕೋಟಿ ಅಂತೂ ಮಾಡಲೇಬೇಕಾಗುತ್ತೆ. ಆವಾಗ ಒಂದು ಹೈಪ್ ಇದ್ದೇ ಇರುತ್ತೆ ಮೂವಿದು. ನೋಡಿರ್ಬೋದು, ಕಳೆದ ಒಂದು KGF ಚಾಪ್ಟರ್ 1 ರಿಲೀಸ್ ಆಗಿದೆ 2018ರಲ್ಲಿ. ಅದಾದ ನಂತರ KGF ಚಾಪ್ಟ್ರು ಬಂದಿದ್ದು 2022ರಲ್ಲಿ. ಅದಕ್ಕೂ ನೋಡೋದಾದರೆ 4 ವರ್ಷ ಡಿಫ್ರೆನ್ಸ್ ತಗೊಂತು. ಇವಾಗ ಟಾಕ್ಸಿಕ್ ಮೂವಿ ರಿಲೀಸ್ ನೋಡೋದಾದರೆ 2022ರಿಂದ ಇಲ್ಲಿ 26 ಅಂದರೆ 4 ವರ್ಷ, ಮತ್ತೆ 4 ವರ್ಷ. ಒಂದು ಮೂವಿ ಮಾಡೋಕ್ಕೆ 4ರಿಂದ 5 ವರ್ಷ ತೊಗೊತಿದ್ದಾರೆ ಇಲ್ಲಿ ಯಶ್ ಅವರು. ಹೌದು, ಮೂವಿನ ಪ್ಯಾನ್ ವರ್ಲ್ಡಲ್ಲಿ ಮಾಡ್ತಿದ್ದಾರೆ. ಮೂವಿ ಯಾವ ರೀಚಿಗೆ ಲೆವೆಲ್ಗೆ ರೀಚ್ ಆಗಬೇಕು, ಆ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಬಟ್ ಅದಕ್ಕೋಸ್ಕರ ಇಷ್ಟೊಂದು ಟೈಮ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಯಶ್ ಅಭಿಮಾನಿಗಳಿಗೆ. ಫ್ಯಾನ್ಸ್ ಇಲ್ಲಿ ನೋಡೋದಾದರೆ ಇನ್ನೂ 1 ವರ್ಷ ಕಾಯಬೇಕಾಗುತ್ತಲ್ಲ ಮೂವಿಗೋಸ್ಕರ ಅಂತ ತುಂಬ ಬೇಸರದಲ್ಲಿದ್ದಾರೆ. ನೋಡೋಣ, ಇನ್ನೂ ಕೆಲವೊಂದಿಷ್ಟು ದಿನಗಳ ನಂತರ ಮತ್ತೆ ಯಾವುದಾದ್ರು ಟಾಕ್ಸಿಕ್ ಅಪ್ಡೇಟ್ ಬರ್ಬೋದಾ, ಗ್ಲಿಮ್ಸ್ ಅಥವಾ ಟೀಸರ್ ಟ್ರೈಲರ್ ಇನ್ನು ಯಾವಾಗ ರಿಲೀಸ್ ಆಗ್ಬೋದು. ಇವಾಗ ಮೂವಿ ಅನೌನ್ಸ್ ಅಂತೂ ಪಕ್ಕ ಗೊತ್ತಾಗಿದೆ, ರಿಲೀಸ್ ಡೇಟ್ ಅಂತೂ ಮಾರ್ಚ್ 19ಕ್ಕೆ 2026ಕ್ಕೆ. ನೋಡೋಣ ಮತ್ತೆ ಯಾವ ರೀತಿ ಅಪ್ಡೇಟ್ಗಳು ಬರ್ತವೆ ಟಾಕ್ಸಿಕ್ ಮೂವಿಯಿಂದ, ಯಶ್ ಅವರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ.